ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರೋ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮನೆ ದೇವರುಗಳ 2ನೇ ದಿನದ ಪೂಜಾ ಕಾರ್ಯಕ್ರಮ ನಡೀತಿದೆ. ಇವತ್ತೇನಪ್ಪ ವಿಶೇಷ ಅಂತ ಹೇಳಿದ್ರೆ ಹೊಳೆ ಪೂಜೆ, ಅರ್ವಿ ಓಡ್ತಾರೆ, ಬಸವಣ್ಣನ ತಲೆ ಮೇಲೆ ಕಾಯಿ ನಡೆಸ್ತಾರೆ. ನಮ್ಮ ಕಡೆ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅಕ್ಕ ಅವ್ರದ್ದೇ ಮನೆ ದೇವರುಗಳಾಗಿದ್ದರಿಂದ ಅವಳು ರೆಡಿ ಆಗ್ತಿದ್ದಾಳೆ ಮೇಕಪ್ ಎಲ್ಲ ಮಾಡಿಸ್ಕೊಂಡು. ಅಕ್ಕಂಗೆ ಫಸ್ಟ್ ಟೈಮ್ ಮೇಕಪ್ ಮಾಡ್ತಿದ್ದೀನಿ. ಅವಳಂತೂ ಫುಲ್ಲು ನರ್ವಸ್ ಆಗಿದ್ದಾಳೆ, ಹೆಂಗೆ ಬರುತ್ತೋ ಏನೋ. ಆಮೇಲೆ ಕಾನ್ಫಿಡೆಂಟಾಗಿ ಕಾಣಲಿಲ್ಲ ಅಂದರೆ ಹೊರಗಡೆ ಎಲ್ಲ ಓಡಾಡೋದಕ್ಕೆ ನೆಂಟರುಗಳೆಲ್ಲ ಬಂದಿರ್ತಾರೆ, ಸ್ವಲ್ಪ ನೀಟಾಗಿ ಮಾಡು ಅಂತಲೇ ನಾನು ಪದೇ ಪದೇ ಹೇಳ್ತಿದ್ಲು. ನಾನು ಅವಳಿಗೆ ಇಲ್ಲಿ ಸೆಮಿ ಬ್ರೈಡಲ್ ಲುಕ್ಕಲ್ಲಿ ನಾನು ಮೇಕಪ್ ಮಾಡಿದ್ದು. ಯಾಕಂದರೆ ನಾವು ಮೇಕಪ್ ಆರ್ಟಿಸ್ಟ್ ಆಗಿ ನಾವು ಮಾಡೋ ವರ್ಕು ಕ್ಲೈಂಟ್ಸ್ಗೆ ಸ್ಯಾಟಿಸ್ಫೈಡ್ ಆದ್ರೇ ನಮಗೂ ಒಂದು ಖುಷಿ ಅನಿಸುತ್ತೆ. ಬಟ್ ಫೈನಲಿ ಅವಳು ಖುಷಿ ಪಟ್ಲು, ನನಗೆ ಇಷ್ಟ ಆಯಿತು ಕಣೆ, ನಾನು ಅಂದ್ಕೊಂಡಿದ್ದಕ್ಕಿಂತನೂ ನೀನು ಚೆನ್ನಾಗಿ ಮಾಡಿದ್ಯಾ ಅಂತಲೇ ನನಗೆ ಒಂದು ಕಾಂಪ್ಲಿಮೆಂಟ್ ಕೊಟ್ಟಳು. ಈ ಮೇಕಪ್ಪಲ್ಲಿ ಲ್ಯಾಶಸ್ಸು, ಲೆನ್ಸು, ಲಿಫ್ಟಿಕ್ ಹಾಕಿದ್ಮೇಲೆ ಲುಕ್ಸ್ ಕ್ರಿಯೇಟ್ ಆಗೋದು. ಫೈನಲಿ ಅಕ್ಕದು ಮೇಕಪ್ ಈ ರೀತಿ ಬಂದಿದೆ. ಯಾರಿಗಾದ್ರೂ ಮೇಕಪ್ ಇಷ್ಟ ಆಗಿದ್ರೆ ಕೆಳಗಡೆ ನಂಬರ್ ಶೇರ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಪೂಜೆ ಎಲ್ಲ ಸ್ಟಾರ್ಟ್ ಆಗಿ ಒಂದೊಂದೇ ಮಾಡ್ತಿದ್ದಾರೆ. ಈಗ ಊರಿನ ಹಿರಿಯರೆಲ್ಲ ಅಲ್ಲಿದ್ದಾರೆ, ನೀವು ನೋಡ್ತಿರ್ಬೋದು. ನೆಕ್ಸ್ಟ್ ಈಗ ದೇವ್ರ ಬಸವಣ್ಣಂಗೆ ಕಾಯಿ ನಡೆಸ್ತಿದ್ದಾರೆ. ಅರ್ವಿ ಎತ್ತು ಹೆಣ್ಮಕ್ಳೆಲ್ಲ ಬೆಳಿಗ್ಗೆನೆ ಹೋಗಿ ಪೂಜೆಯಲ್ಲಿ ಭಾಗವಹಿಸಿದ್ದಾರೆ. ಕೆಲವರು 10 ತೆಂಗಿನಕಾಯಿಗಳನ್ನ ತಲೆ ಮೇಲೆ ಕಾಯಿ ನಡೆಸ್ಕೋತಾರೆ. ದೇವ್ರು ಇಲ್ದೇನೆ ನಿಜವಾಗ್ಲೂ ಇದೆಲ್ಲ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಇಬ್ಬರು ಪೂಜಾರಪ್ಪನವರು, ಒಬ್ಬರು ದೇವರು ಮತ್ತು ಒಬ್ಬರು ಬಂಗಾರ ಪೆಟ್ಟಿ ಹೊತ್ಕೊಂಡಿದ್ದಾರೆ. ಕಾಲಾಟ್ಗಾರರೆಲ್ಲ ಸೇರಿ ಅವ್ರಿಗೆ ಮೈ ತುಂಬಿಸ್ತಿದ್ದಾರೆ. ನೋಡೋದಕ್ಕೆ ನಿಜವಾಗ್ಲೂ ಒಂಥರ ಮೈ ರೋಮಾಂಚನ ಆಗ್ತಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನನಗಿದು. ಈಗ ದೇವಸ್ಥಾನದಿಂದ ಹೊಳೆ ಹತ್ರ ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಇನ್ನೂ ಕೆಲವೊಂದೆಲ್ಲ ಶಾಸ್ತ್ರಗಳು ಮಾಡಿ ಮತ್ತು ತಲೆ ಮೇಲೆಲ್ಲ ಕಾಯಿ ನಡೆಸಿ ನೆಕ್ಸ್ಟು ಗಂಗೆ ಪೂಜೆ ಇದೆಲ್ಲ ಮಾಡ್ತಿದ್ದಾರೆ. ಅಕ್ಕ ನಾನು ಹೋಗ್ತಾ ಇದ್ದೀವಿ. ಅಷ್ಟು ಜನಗಳಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಹೊರಟೋಗ್ತಾರೋ ಒಂದು ಗೊತ್ತಾಗಲಿಲ್ಲ. ಮಕ್ಕಳು ಪಾಪ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಸ್ಕೂಲ್ ಡ್ರೆಸ್ಸಲ್ಲೇ ಊಟಕ್ಕೆ ಬಂದಿದ್ದಾರೆ. ನಾವು ಊಟ ಮುಗಿಸ್ಕೊಂಡು ಹೊಳೆ ಹತ್ರ ಹೋದ್ವಿ. ಮನುಷ್ಯರಿಗೇನೋ ಹೇಳ್ತೀರ ಪಾಪ, ಅವನ್ನ ಯಾರು ಕೇಳಾರೋ. ಅಪ್ಪ ನೀರು ಈ ಕಡೆ ಎಲ್ಲ ಏನು ನೋಡೋ ಬಂದಿದೆ ಇಲ್ಲಿ? ಏನು ನೋಡ ಬಾತ್ಕಳಿ ನೋಡಕ್ ಬಂದಿದ್ಯಾ? ಹೊಳೆ ನೋಡಕ್ ಬಂದಿದ್ಯಾ? ಏನು ಮಾಡ್ತಾರೆ ಹೊಳೆಯಲ್ಲಿ? ವೈಟ್ ಸೀರೆ ಹಾಕೊಂಡು ಬಿನ್ಗೆ ಮೇಲ್ಗಡೆ ಡ್ಯಾನ್ಸ್ ಆಡ್ತಾರೆ. ಮೈ ಮೇಲೆ ದೇವ್ರು ಬಂದಿರುತ್ತೆ. ತುಂಬಾನೇ ಬಿಸಿಲಿತ್ತು, ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಹೊಳೆ ನೋಡೋದಕ್ಕೆ. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಈ ಕಡೆ ಬರ್ತಾರೆ. ಎತ್ತವ್ರಿಗೆಲ್ಲ ಹೊಳೆ ತೀರ್ಥ ಎಡ್ಚ್ತಿದ್ದಾರೆ.
ರೆಡ್ ಕಲರ್ ಬ್ಲೌಸ್ ಅವ್ರು ನಮ್ಮ ಅಕ್ಕವರು. ಅರಿವಿ ಎತ್ತಕ್ ಮುಂಚೆ ಅವ್ರಿಗೂ ಅಲ್ಲಿನ ಜನ ನೋಡಿ ನಾಚಿಕೆ ಭಯ ಸಂಕೋಚ ಇದ್ದೇ ಇರುತ್ತೆ ಎಂತವ್ರಿಗಾದ್ರೂ. ಆದ್ರೆ ಮೈ ಮೇಲೆ ದೇವ್ರು ಬಂದಾಗ 4 ಜನ ಗಂಡಸ್ರ ಕೈಲೇ ಅವ್ರನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ, ಹಿಡಿಯೋದಕ್ಕಾಗಲ್ಲ. ಅವ್ರು ಹಿಡ್ದಿರೋ ಮಾಡ್ಕೆ ಸಂಜೆವರೆಗೂ ಬಿಡಲ್ಲ. ಕಾಲಲ್ಲಿ ಚಪ್ಪಲಿ ಇರಲ್ಲ, ಅಲ್ಲಿ ಇಷ್ಟ ಬಂದಂಗೆ ಓಡಾಡ್ತಾ ಇರ್ತಾರೆ. ಏನಾದ್ರು ಈಗ ಕಾಲ್ಗೆ ಕಲ್ಲು ಮುಳ್ಳು ಇಲ್ಲ ಗಾಜಿ ಏನಾದ್ರು ಚುಚ್ಚಿದ್ರು ಅವ್ರಿಗೆ ಅದ್ರ ಬಗ್ಗೆ ಪರಿವೇ ಇಲ್ಲ. ನಿಜವಾಗ್ಲೂ ದೇವ್ರ ಶಕ್ತಿನೇ ಇದೆಲ್ಲ. ದೇವ್ರು ನಿಜವಾಗ್ಲೂ ಮೈ ತುಂಬಿರುತ್ತೆ. ಹಂಗೆ ಸುಮ್ಮನೆ ಯಾರು ಆಡೋದಕ್ಕೆ ಸಾಧ್ಯನೇ ಇಲ್ಲ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು ನೋಡೋದಕ್ಕೆ. 2 ಕಣ್ಣು ಸಾಲ್ತಾ ಇರಲಿಲ್ಲ. ಅಲ್ಲಿರೋರಂತೂ ಎಲ್ಲರೂ ಕಣ್ಣು ಬಾಯಿ ಬಿಟ್ಕೊಂಡೇ ನೋಡ್ತಾ ಇದ್ದಿದ್ದು, ಅಷ್ಟು ಚೆನ್ನಾಗಿತ್ತು ಮಾತ್ರ. ಆಗಲೇ ಬಂದು ಒಂದು ಮೆಟ್ಲು ಇಳಿಯೋಕೆ ಹಿಂದೆ ಮುಂದೆ ನೋಡಿದವರು ಇವಾಗ ಒಳಕ್ಕೆ ಇಳ್ಕೊಂಡು ಹೋಗ್ತಿದ್ದಾರೆ ಅಂದರೆ ನಿಜವಲ್ಲ ಆ ದೇವ್ರಿಗೆ ಇನ್ನೂ ಸಮಾಧಾನ ಆಗಿಲ್ಲ ನೀರಲ್ಲಿ ಮುಳುಗೋದಕ್ಕೆ. ಒಂದು 4-5 ಸರಿ ನೀರಲ್ಲಿ ಮುಳುಗಿ ನೋಡಿ, ನೀರಲ್ಲಿ ಹೋದ್ರೂ ಸಹ ಅರಿವಿ ಅವ್ರ ಕೈಯಿಂದ ಬಿಡ್ತಾ ಇಲ್ಲ. ಒಬ್ರು ಹಿಡಿಯೋಕ್ಕೆ 3 ಜನ ಬೇಕಾಗಿತ್ತು. ಅವ್ರಿಗೆ ಸಮಾಧಾನ ಆದಮೇಲೆ ಅವ್ರು ಹೊರಗಡೆ ಬರೋದು, ಅಲ್ಲಿವರೆಗೂ ಅವ್ರು ಬರಲ್ಲ. ದೇವ್ರುಗಳು ಏನಾದ್ರು ತುಂಬ ಹಠ ಮಾಡಿದಾಗ ದೊಡ್ಡ ದೇವ್ರು ಬಂದು ಅವರನ್ನು ಕಂಟ್ರೋಲ್ ಮಾಡ್ತಾರೆ. ಈಗ ಇಷ್ಟೊತ್ತು ನೀರಿಂದ ಹೊರಗಡೆ ಯಾರೂ ಬರ್ತಾ ಇರಲಿಲ್ಲ, ದೊಡ್ಡ ದೇವ್ರು ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗಂತೂ ಸಿಕ್ಕಾಪಟ್ಟೆ ಮೈ ತುಂಬಿತ್ತು. ಅವ್ರು ಸರಿ ಹೊಳೆ ಹತ್ರ ಬೇಗನೆ ಮುಗಿಸ್ಕೊಂಡು ಬಂದಿದ್ರಿಂದ ಅವ್ರು ಮತ್ತೆ ಹೊಳೆ ಹತ್ರ ಹೋಗ್ಬೇಕು ಅಂತ ತುಂಬಾನೇ ಹಠ ಮಾಡ್ತಿದ್ರು. ಪೂಜಾರಪ್ಪನವ್ರಿಗೆ ಮುಖಾಮುಖಿಯಾಗಿ ನಿಂತ್ಕೊಂಡಿದ್ರು. ಚಿಕ್ಕ ದೇವ್ರಿಗೆ ಏನಾರು ಹೇಳಿದ ಮಾತು ಕೇಳದೆ ಇದ್ದಾಗ ಪೂಜಾರಪ್ಪನವ್ರು ದೊಡ್ಡ ದೇವರು ಒಂದೊಂದು ಬೆತ್ತದಲ್ಲಿ ಕೊಟ್ಟು ಅವ್ರಿಗೆ ಸ್ವಲ್ಪ ಕಂಟ್ರೋಲ್ ಮಾಡ್ತಾರೆ. ನಮ್ಮ ಅಕ್ಕ ಅವ್ರ ತಮ್ಮನ ವೈಫು ನೀತಿ, ಅವ್ರು ಸಿಕ್ಕಾಪಟ್ಟೆ ಗಾಬರಿ ಆಗ್ತಿದ್ರು. ಯಾಕಂದರೆ ಅವ್ರು ಯಾವತ್ತೂ ಈ ಥರ ನೋಡಿರ್ಲಿಲ್ಲಂತೆ ಅರಿವಿ ಎತ್ತಿರೋದು. ಅವರು ಹೋಗಿ ಪಾಪ ಅವ್ರನ್ನ ಹಿಡ್ಕೊಳಕ್ಕೆ ಹೋಗ್ತಾ ಇದ್ರು. ಅಲ್ಲಿರೋರೆಲ್ಲ ಆ ಹುಡುಗಿಗೆ ಸಮಾಧಾನ ಮಾಡಿ ಕಳಿಸ್ತಾ ಇದ್ರು, ಏನು ಆಗಲ್ಲ ಹೋಗಮ್ಮ, ಪರವಾಗಿಲ್ಲ, ನಾವು ನೋಡ್ಕೋತೀವಿ ಅಂತ. ಇಷ್ಟು ಚೆನ್ನಾಗಿ ದೇವ್ರು ಕುಣಿತಾರೆ ಅಂದರೆ ಅದಕ್ಕೆ ಅರ್ಧ ಮೇನ್ ಮೂಲ ಕಾರಣನೇ ಕಲಾಟ್ಗಾರರು. ಅವ್ರು ಎಷ್ಟು ಚೆನ್ನಾಗಿ ತಾಳಕ್ಕೆ ತಕ್ಕನಾಗಿ ಕುಣಿಸ್ತಾರೆ ಅಂದರೆ ಅವ್ರು ಹಾಕೋ ಹೆಜ್ಜೆ ಮತ್ತು ತಾಳಕ್ಕೆ ತಕ್ಕನಾಗೆ ಅವರು ಕುಣಿತಿರ್ತಾರೆ. ಕಲಾಟ್ಗಾರ ಇರೋದ್ರಿಂದನೇ ಈ ಹಬ್ಬಕ್ಕೊಂದು ಕಳೆ ನಿಜವಾಗ್ಲೂ. ಇನ್ನೊಂದು ಅರ್ಧ ಗಂಟೆಲಿ ಮುಗ್ದೋಗುತ್ತೆ. ಅರಿವಿಗಳಿಗೆಲ್ಲ ಪೂಜೆ ಮಾಡಿ ಅಲ್ಲಿ ದೇವಸ್ಥಾನದ ಹತ್ರ ಇಳಿಸ್ಬಿಟ್ಟು ಆರತಿ ಕೊಡ್ತಾರೆ. ನಾವೇನು ಮತ್ತೆ ಹೋಗಲಿಲ್ಲ. ನಮಗೆ ಅವರಿಂದ ಓಡಿ ನಮಗೆ ಅರ್ಧ ಸುಸ್ತಾಗ್ಬಿಟ್ಟಿರುತ್ತೆ. ನೋಡೋಕ್ಕೆ ಸಾಕಾಗಿತ್ತು. ಯಾಕೋ ನಾನು ಮತ್ತೆ ಹೋಗಲಿಲ್ಲ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ.
ಮಾಡಿ ಓಡ್ತಿದ್ದಾನೆ. ಇವರು ನೀತಿ ಮತ್ತು ಅವ್ರ ಅಕ್ಕ ಅವ್ರ ಮಗ ಹೋಗಿ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಫೋನ್ ತೊಗೊಂಡೋಗಿ ನೀರೊಳಗಡೆ ಹಾಕ್ಬಿಟ್ಟಿದ್ದಾರೆ ಪಾಪ ಗೊತ್ತಿಲ್ದಿರ. ಇವರು ನಮ್ಮ ರಿಲೇಟಿವ್ಸು ಧೃತು ಮತ್ತು ತೇಜು ಅಂತ ನಮಗೆ ಬೇಕಾಗಿರೋರೆ. ಧೃತು ಅವ್ರದ್ದು ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಧೃತು ನಾರಾಯಣ್ ಅಂತ. ಎಲ್ಲ ಹೋಗಿ ಫಾಲೋ ಮಾಡಿ. ಮನೇಲೇ ಇರಲ್ಲ, ಹೊರಗಡೆ ಓಡ್ತಾನೆ ಇರಬೇಕು. ಎಷ್ಟು ಜಾಣ ಹುಟ್ಟು ಕೂದಲು ಕೊಡೋದಕ್ಕೆ ಮಕ್ಕಳನ್ನೆಲ್ಲ ವೈಟ್ ಬಟ್ಟೆ ಹಾಕಿ ರೆಡಿ ಮಾಡ್ತಿದ್ದಾರೆ. ಈಗ ಇಲ್ಲೇನು ಮಾಡ್ತಾರೆ ಅಂದರೆ ಎರಡೆರಡು ಕೂದಲು ತೆಗೆದು ಇನ್ನು ಬೇರೆ ಕಡೆ ಹೋಗಿ ಅವರು ಫುಲ್ಲು ಕೊಡ್ತಾರೆ. ಕೆಲವರು 10 ವರ್ಷದವರೆಗೂ ಮುಡಿನೇ ಕೊಟ್ಟಿರಲ್ಲ, 10 ವರ್ಷಕ್ಕೊಂದ್ಸರಿ ಮುಡಿ ಕೊಡಿಸ್ತಾರೆ. ಇವರು ನಮ್ಮ ಚಿಗಮ್ಮ, ನಮ್ಮ ಅಮ್ಮ ತಂಗಿ ಆಗಬೇಕು. ಅಕ್ಕ ಮನೆ ದೇವರು ಇರೋದಕ್ಕೆ ಅವರು ಅರಿಶಿನ ಕುಂಕುಮ ಕೊಡೋಕೆ ಬಂದಿದ್ದಾರೆ. ಇವಳು ಮತ್ತೆ ರಿಟರ್ನ್ ಅವ್ರಿಗೆ ಕುಂಕುಮ ಕೊಡ್ತಿದ್ದಾಳೆ. ಇವ್ರು ಇರೋ ಕಡೆ ಅಂತ ಫುಲ್ಲು ಜೋರು. ಇವರು ಎಲ್ಲಿರ್ತಾರೋ ಎಲ್ಲರೂ ನಗಿಸ್ಕೊಂಡು ಕಾಮಿಡಿ ಮಾಡಿಕೊಂಡು ಫನಿ ಮಾಡ್ಕೊಂಡಿರ್ತಾರೆ. ಇವ್ರ ಹೆಸರು ಬಂದು ಕೆಂಪಮ್ಮ. ನಮ್ಮ ಅಂಕಲು ಕೃಷ್ಣಮೂರ್ತಿ. ಇವ್ರು ಇರೋದು ಅಮೃತಹಳ್ಳಿಲಿದ್ದಾರೆ. ಇವ್ರಿಗೆ 3 ಜನ ಮಕ್ಕಳಿದ್ದಾರೆ. ನಾನು ನಿಮಗೆ ತೋರಿಸ್ತೀನಿ ಯಾವಾಗಲಾದ್ರು. ಚಿಕ್ಕಮ್ಮ ನಮ್ಮಮ್ಮ ಅವರ ತಂಗಿ, ನನ್ನ ಮಗಳು. ನಮ್ಮ ಇಡೀ ಫ್ಯಾಮಿಲಿ ದೊಡ್ಡ ಮಗಳು ಊದಿ ಮಾತಾಡಲ್ಲ. ನಮ್ಮ ಫ್ಯಾಮಿಲಿಲಿ ಯಾವಾಗಲೂ ಒಂಥರ ಕಳಿಯಾಗಿ ಮಾತಾಡೋರು ಇವರೇ ಫ್ರೆಂಡ್ಸ್. ನಮ್ಮ ಕುಟುಂಬದಲ್ಲೇ ಇವ್ರು ಇದ್ದಿದ್ದ ಕಡೆ ಫುಲ್ಲು ಸಂತೋಷ, ನಗು, ಕಾಮಿಡಿ ಇರ್ತೈತೆ ನಮ್ಮ ಚಿಕ್ಕಮ್ಮ ಇರೋ ಕಡೆ. ನಮ್ಮ ಅಕ್ಕನ ಯಾಕೋ ಸಂಜೆ ಅಷ್ಟು ಶರಪಂಜರ ಕಲ್ಪನಾ ಥರ ಆಗೋಗ್ಬಿಟ್ಟವಳೆ. ನೈಟ್ ನಡೆದಿರೋ ಡ್ರಾಮದ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡ್ತಿದ್ದಾರೆ. ಅದು ವಾಯ್ಸ್ಗಳಲ್ಲೇ ಎತ್ಕೊಂಡು ಹೋಗ್ಬಿಡ್ತೀವಿ. ವಾಯ್ಸ್ಗೆ ಕೆಲವು ಬರೋದೇ ಇಲ್ಲ. ಕುರ್ಬಾನ್ ಹಿಡ್ಕೊಂಡೆ ಹೋಗ್ತೀನಿ ಅಂತ ಹೋಗ್ಬಿಟ್ರು. ಅದೇ ನಿಲ್ಬಿಟ್ಟು ನಿಲ್ಕ ಹೋಗೋದು ಟ್ಯಾಲೆಂಟ್ ಐತಾನೆ. ಟ್ಯಾಲೆಂಟ್ ಇರೋದಕ್ಕೆ ಅದು ನೋಡಿ. ಅದಾರ ಇದನ್ನೆಲ್ಲ ನಿಂಕ ಹೆಣ್ಣು ಸಾಕು ನಿಲ್ಸಿ ಎಷ್ಟೊತ್ತಿ ಹೇಳ್ತೀನಿ ಎಲ್ಲ ಅವ್ನು ಪಾಪ ಹುಟ್ಟಿಸ್ಬೇಕು. ನಾನು ಅವನು ವಶಿಷ್ಠಂಕ ಅಂತ ಪಾಪ ಹುಟ್ಟಿಸ್ಬೇಕು ಅಂತ ನೋಡಿ. ಇನ್ನೊಂದ್ಸತಿ ಅವಾಗ ಅವನೇ ನೋಡ್ದೆ ಪಾಪ ಅಂದ್ರೆ ಅವ್ರಿಗೆ ಏನಂದ್ರೆ ತಂದಿಕ್ಕಿ ತಮಾಷೆ ನೋಡೋದು, ಎತ್ ಕಟ್ಟೋದು ಈ ಕೆಲಸ. ಅಂದ್ರೆ ಅವ್ನು ಏನ್ ಕೆಲಸ ಮಾಡಿದ್ರು ಅದು ಒಳ್ಳೇದಕ್ಕಾಗಲಿ ಅಂತ ಮಾಡೋದು. ರಾಕ್ಷಸಕ್ಕೆ ಇಂಥವ್ರಿಗೆ ಅವ್ನು ಎತ್ತಿ ಕಟ್ಟೋದು ನಿಮ್ಮ ಈಗ ವಯಸ್ಸಿಗೆ ಏಜ್ ತಕ್ಕಂಗೆ ಗಂಟು ಚೆನ್ನಾಗಿ ಗಂಟೆ ಸರಿ ಮೇಲೆ ಗಂಟೆ ಹಾಕಮ್ಮ ಚೆನ್ನಾಗಿಲ್ಲಣ್ಣ. ನೋಡಿ ಮಾಡಿಲ್ಲ ನಾವು ಸೀರೆ ಚೆನ್ನಾಗಿತ್ತು ನಿಮ್ಮ ಮಕ್ಕಳು. ಇವತ್ತಿನ ವ್ಲಾಗ್ ಇದಾಗಿತ್ತು. ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿ ಇಷ್ಟಪಟ್ಟಿದ್ದೀರೋ ಅವರೆಲ್ಲ ಪ್ಲೀಸ್ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.